ಅಲ್ಲ, ನಮ್ಮ ಸಮಾಜದ ಒಂದು ಮೀಟಿಂಗು, ಒಂದು ಸಭೆಗೆ ನಮ್ಮ ಸೀಮಂತ್ ಕುಮಾರ್ ಸಾಹೇಬರು ನಮಗೆ ಆಹ್ವಾನ ಮಾಡಿದ್ದಾರೆ. ಅದಕ್ಕಾಗಿ ಬಂದಿದೆ ನಾವು. ಸರ್, ಗಡಿ ಭಾಗದಲ್ಲಿ ಬಹಳಷ್ಟು ಜನ ಮಹಾರಾಷ್ಟ್ರಕ್ಕೆ ಕೆಲಸ ಹೋಗ್ತಾರೆ ಸರ್. ಅವರು ಸಚಿವರಾದರೆ ಅವ್ರ ಬಗ್ಗೆ ಯಾವ ರೀತಿ ಏನು ಹೇಳಿದ್ರಿ? ಚಿಕ್ಕೋಡಿ ಗಡಿ ಭಾಗ ಇರೋದ್ರಿಂದ ಶೈಕ್ಷಣಿಕ ಜಿಲ್ಲೆ ಇದೆ, ನೂರಾರು ಕಾರ್ಮಿಕರು ಸರ್ ಮಹಾರಾಷ್ಟ್ರ ಹೋಗ್ತಾರೆ. ಇಲ್ಲಿ ಯಾವುದೂ ವ್ಯವಸ್ಥೆ ಇಲ್ಲ. ಅಲ್ಲ, ಒಪ್ಕೊಂಡ್ವಿ. ಈಗ ಯಾವ ಇಲಾಖೆಗಳು, ನನ್ನ ಕಾರ್ಮಿಕರ ಇಲಾಖೆ ಅಂದ ತಕ್ಷಣ ನಾನು ರೂಲ್ಸ್ ಫ್ರೇಮ್ ಮಾಡ್ತಕ್ಕಂಥವ್ನು ಅಲ್ವಾ. ಈಗ ಹೈದರಾಬಾದ್ ಕರ್ನಾಟಕದವರು ಅಲ್ಲಿ ಹೋಗ್ತಾರೆ, ಬಿಹಾರದವ್ರು ಇಲ್ಲಿ ಬರ್ತಾರೆ. ಸೊ ಈ ಥರ ವ್ಯವಸ್ಥೆಯಲ್ಲಿ ನೀವು ವೈಯಕ್ತಿಕವಾಗಿ ಕೇಳಿದ್ರೆ ನನಗೇನಿಲ್ಲ. ನೀವು ಕೇಳಿದ್ರೆ ನಮಗೇನು ಸಮಸ್ಯೆಗೆ ಹೆಂಗೆ ಹಲ್ಲು ಕೊಡ್ತೀರ ಅಂತಿದ್ರಿಲ್ಲ. ಆದರೆ ಖಂಡಿತವಾಗ್ಲೂ ನಾವು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಭಾಗದಲ್ಲಿ ಏನು ನಮ್ಮ ಇಂಡಸ್ಟ್ರಿಯಲ್ ಪಾರ್ಕ್ ಮಾಡ್ಬೇಕಂತಿದ್ದೀವಿ ಅಥವಾ ನಮ್ಮ ಟೆಕ್ಸ್ಟೈಲ್ ಪಾರ್ಕ್ ಮಾಡ್ಬೇಕಂತಿದ್ದೀವಿ, ಆ ಥರ ಮುಂದೆ ಮಾಡೋದ್ರಿಂದ ಇಲ್ಲಿ ಈ ಭಾಗದ ಜನಕ್ಕೆ ಕೆಲಸ ಸಿಗ್ತಕ್ಕಂಥದ್ದು ಅವಕಾಶ ಆಗುತ್ತೆ. ಯಾಕಂದರೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಗಡಿಯಲ್ಲಿದೆ, ಕರ್ನಾಟಕ ಮಹಾರಾಷ್ಟ್ರ ಹಚ್ಕೊಂಡಿದೆಲ್ಲ. ಯಾಕಂದರೆ ನೂರಾರು ಜನ ಸರ್ ದಿನನಿತ್ಯ ಸರ್ ಇಲ್ಲಿಂದ ಹೋಗ್ತಾರೆ ಸರ್. ನಿಪ್ಪಾಣಿ ಆಗಲಿ, ಚಿಕ್ಕೋಡಿ ಆಗಲಿ, ಕಾಗವಾಡ ಆಗಲಿ, ಅಥಣಿ ಆಗಲಿ ಸರ್. ಅದೇ ರೀ, ಹೈಯೆಸ್ಟ್ ನಂಬರ್ ಆಫ್ ಶುಗರ್ ಪ್ಲಾಂಟ್ಸ್ ಇಲ್ಲೇ ಇರೋದು. ಆಮೇಲೆ ಬೆಲ್ಗಾಮ್ನಲ್ಲಿ ಇರ್ತಕ್ಕಂಥ ಇಂಡಸ್ಟ್ರಿನೂ ಇಲ್ಲೇ ಇದೆ. ಆಮೇಲೆ ಫೌಂಡ್ರಿನ ಇಂಡಸ್ಟ್ರಿ ಇಲ್ಲೇ ಇದೆ. ಸೊ ಇಂಡಸ್ಟ್ರಿ ಇಲ್ಲ ಅಂತಲ್ಲ, ಆದರೂ ಇನ್ನು ಇಂಡಸ್ಟ್ರೀಸ್ಗಳು ಬರಬೇಕು. ಮೊನ್ನೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅದ್ರ ಜೊತೆಗೆ ಎಂ ಬಿ ಪಾಟೀಲ್ರವರು ಈ ಮುಂದೆ ಬರ್ತಕ್ಕಂಥ ಇಲ್ಲಿ ಜಾಸ್ತಿ ಒತ್ತಡ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಕೂಡ. ಇವಾಗ ಪ್ರಿಯಾಂಕಾ ಖರ್ಗೆ ಅವರು ಒಂದು ಎಐ ಜನರೇಟೆಡ್ ಟ್ವೀಟ್ ಮಾಡಿದ್ದಾರೆ ಸರ್. ಅದ್ರ ಬಗ್ಗೆ ಬಿಜೆಪಿ ನಾಯಕರೆಲ್ಲ ಅವ್ರ ಮೇಲೆ ಹರಿ ಹಾಯ್ತಾ ಇದ್ದಾರೆ. ಏನಾಗಿದೆ? ಬಿಜೆಪಿ ನಾಯಕರೆಲ್ಲ ಹರಿ ಹಾಯ್ತಾ ಇದ್ದಾರೆ. ಇದ್ರ ಬಗ್ಗೆ ಎಐ ಟ್ವೀಟ್ ಮಾಡಿದ್ರ ಬಗ್ಗೆ ಏನಂತ? ಪ್ರಿಯಾಂಕಾ ಖರ್ಗೆ ಅವರು ಅಂತಂದ್ರೆ ಒಂದು ಜೈಲಿನಿಂದ ಹೊರಗಡೆ ಬಂದಿರೋ ಫೋಟೋನ ಎಐ ಮಾಡಿಕೊಂಡು ಹೊರಗಡೆ ಇದ್ದಾರೆ ಸರ್. ಯಾರು ರೀತಿ ಬಿಹಾರದ ಸಚಿವರು ಅವ್ರು ಎಐ ಜನರೇಟೆಡ್ ಫೋಟೋ ಟ್ವೀಟ್ ಮಾಡಿದ್ದಾರೆ. ಇದ್ರ ಬಗ್ಗೆ ಬಿಜೆಪಿ ನಾಯಕರು ನಿನ್ನಿಂದ ಅವ್ರ ಮೇಲೆ ಹರಿ ಹಾಯ್ತಾ ಇದ್ದಾರೆ. ನಾನು ನೋಡಿಲ್ಲ, ನೋಡಿದ್ರೆ ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡ್ತೀನಿ. ಒಂದು ಇವತ್ತು ಭವಿಷ್ಯ ನುಡಿದ್ದಾರೆ. ಸಿಎಂ ಅವರು ಬಿಟ್ಟು ಕೊಟ್ಟರೆ ಮಾತ್ರ ಡಿಕೆಶಿ ಸಿಎಂ ಆಗ್ತಾರೆ, ಇದಕ್ಕಾಗಲ್ಲ. ಅಲ್ಲ, ಆ ವಿಚಾರದಲ್ಲಿ ನಾವೇನು ಮಾತನಾಡಕ್ಕೆ ಹೋಗಲ್ಲ. ನಮ್ಮ ಮುಖ್ಯಮಂತ್ರಿಯವರು ಕ್ಲೀನಾಗಿ ಇನ್ಸ್ಟ್ರಕ್ಷನ್ ಕೂಡ ನಮಗೆ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಅವರು ಹೇಳಿದ್ದಾರೆ, ಹೈಕಮಾಂಡ್ ಏನು ಹೇಳುತ್ತೆ ಅದು ಫೈನಲ್ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಮುಂದೆ ಚರ್ಚೆ ಬೇಡ. ಸರ್, ಬಿಜೆಪಿ ಅವರು ಒಂದು ಆರೋಪ ಮಾಡಿದ್ದಾರೆ. ಫೆಬ್ರವರಿ ಮತ್ತು ಮಾರ್ಚ್ ಗೃಹಲಕ್ಷ್ಮಿ ಹಣ ಜಮಾ ಆಗಿಲ್ಲ, 5,000 ಕೋಟಿ ಏನು ಹೋಯ್ತು ಅಂತ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ ಸರ್ ಕಾಂಗ್ರೆಸ್ ಪಕ್ಷಕ್ಕೆ. ಏನು ಹೇಳ್ತಾರೆ ಅಂತ? ಅಲ್ರಿ, ಮೊನ್ನೆ ಸದನದಲ್ಲಿ ಉತ್ತರ ಆಗಿದೆಯಲ್ಲ ಇದ್ರ ಬಗ್ಗೆ. ಈಗ ಎರಡು ತಿಂಗಳ ಅಮೌಂಟ್ ಏನು ಹೋಗಿರಲಿಲ್ಲ, ಅದು ಮುಂದೆ ಬರ್ತಕ್ಕಂಥ ದಿನಗಳು ಹಾಕ್ತೀವಿ ಅಂತ ಹೇಳಿದಾರಲ್ಲ. ಇದ್ರ ಬಗ್ಗೆ ಹೈಕಮಾಂಡೇ ತೀರ್ಮಾನ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಸಿದ್ದರಾಮಯ್ಯ ಅವರ ಸೈಲೆಂಟ್ ಆದ್ರ ಇಷ್ಟು ದಿನ ಏನಂತಂದ್ರೆ ಅಧಿಕಾರ ಹಂಚಿಕೆ ಬಗ್ಗೆ ಮಾತಾಡ್ತಾ ಇದ್ರು. ಈಗ ಎಲ್ಲೋ ಒಂದ್ ಕಡೆ ಅವರ ಇದ್ರ ಬಗ್ಗೆ ಮಾತಾಡ್ತಾರೆ, ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಅಂತ ಹೇಳ್ತಾರೆ. ನೀವು ಅವರಿಗೆ ಕೇಳಿ. ಸಾಮಾನ್ಯ ಕಾರ್ಯಕರ್ತನಾಗಿರ್ತೀವಿ ಅಂತ ಹೇಳಿ ಕಾಂಗ್ರೆಸ್ ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಮೇಲ್ನೋಟಕ್ಕೆ ಕಾಣ ಬರ್ತಾ ಇದೆ ಸರ್. ಹೈಕಮಾಂಡ್ ಅಲ್ಲ, ದೇಶದಲ್ಲೆಲ್ಲ ಸರಿ ಇದೆಯಾ? ಹೈಕಮಾಂಡ್ ನಾನು ಕೇಳ ಆಯ್ತು, ನೀವು ಹೇಳಿ ಇಷ್ಟೆಲ್ಲ ಪ್ರಶ್ನೆ ಕೇಳಿರಿ. ನಾನು ಸುಮ್ಮನೆ ಒಂದು ಕೇಳಿದೆ, ನಿಮ್ಮ ದೇಶದೆಲ್ಲ ಸರಿ ಇದೆಯಾ? ಮತ್ತು ಅದ್ರ ಬಗ್ಗೆ ಚರ್ಚೆ ಮಾಡೋಣಲ್ಲ. BJP-ಅವ್ರಿಗೆ ಕೇಳ್ರಿ, ದೇಶದಲ್ಲಿ ಏನು ಸರಿ ಇದೆ, ಏನಾಗಿದೆ ದೇಶದಲ್ಲಿ. ಇವತ್ತು ಬಂಗಾರ ಎಷ್ಟು ರೇಟಿಗೆ ಐತ್ರಿ ಇವತ್ತು? ನಿನಗೇನು ಸ್ಪೆಷಲ್ ಕೊಡ್ತಿದ್ದಂಗೆ ಬಂಗಾರ? ಮದುವೆ ಆಗ್ಯಾ ನೀನು? ಹೆಂಗೆ ಅದಕ್ಕೆ ಬಂಗಾರ ರೇಟ್ ಗೊತ್ತಿಲ್ಲ ನಿನಗೆ? ಬೆಂಗಳೂರಲ್ಲಿ 200 ಹೆಚ್ಚು ಸರ್ ಮನೆಗಳು ಮಾಡಿದ್ದಾರೆ ಸರ್. ಕೇರಳ ಸಿಎಂ ಟ್ವೀಟ್ ಮಾಡಿದ್ದಾರೆ ಸರ್, ವಿಷಾದ ವ್ಯಕ್ತಪಡಿಸಿದ್ದಾರೆ ಸರ್. ಅಲ್ಲ, UP-ನಲ್ಲಿ ಇದ್ರ ಬಗ್ಗೆ ನೀವು ಕೇಳಬೇಕಲ್ಲ. UP-ನಲ್ಲಿ ಒತ್ತಾಯಪೂರ್ವಕವಾಗಿ ಮಾಡಿರ್ತಕ್ಕಂಥದ್ದು. ಇಲ್ಲಿ ಎನ್ಕ್ರೋಚ್ಮೆಂಟ್ ಮಾಡ್ತಾ ಇದೀವಿ. ಮಾಡ್ತಾ ಇದ್ರೆ ಎನ್ಕ್ರೋಚ್ಮೆಂಟ್ ಇದ್ರೆ ಮಾಡ್ತಿರ್ತಕ್ಕಂಥದ್ದು. ಯಾವುದು ಸಮುದಾಯಕ್ಕೆ ನಾವು ಮಾಡ್ಬೇಕಂತಕ್ಕದ್ದಲ್ಲ. UP-ನಲ್ಲಿ ಮುಸಲ್ಮಾನರಿಗೆ ತೊಂದರೆ ಕೊಡ್ಲಿಕ್ಕೆ ಮಾಡ್ತಕ್ಕಂಥದ್ದು ಸಂಡೆ ಇದ್ರೆ ನಿಮಗೆಲ್ಲ ಗುರ್ತಿದೆ.